ನಮ್ಮ ಪಯಣ ಕುಣಿಗಲ್ಗೆ. ಕುಣಿಗಲ್ ಏನಕ್ಕೆ ಹೋಗ್ತಾ ಇದ್ದೀವಿ? ಕುಣಿಗಲ್ಗೆ ಅದೇನೋ ಶ್ರೀಮಂತ ಯಾರ್ದು ಮತ್ತೆ ಸೊಸೆ ಬನ್ನಿ ಹೋಗುವ. ಯಾಕೆ ಈ ಥರ ಎಲ್ಲ ಕೊಡ್ತಿದ್ದಾರೆ? ರೋಡ್ ಮಾಡಕ್ಕೆ ಮೈನಿಂಗ್ ಮಾಡಕ್ಕಲ್ಲ. ಏನ್ ಬರುತ್ತೆ ಅಂದ್ರೆ ಕರಡಿ ಬರುತ್ತಾ? ಸುಮ್ಮನೆ ಅಂದ್ರೆ ಸುಮ್ಮನೆ ಹೆಂಗೈತ್ ನೋಡಿ ಮಕ್ಕ ಶೈನಿಂಗ್ ನೋಡಲ್ಲ. ಸುನ್ನೋಡ ಕಣ್ಣೋಡ ಕಣ್ಣೋಡ ಪನ್ನೋಡ ಯಾಕೆ ಈ ಥರ ಹಾಕೋಬಾರ್ದು? ಆಚೆ ಹೋಗ್ಬೇಕಾರೆಲ್ಲ ನಮ್ಮ ಮಕ್ಕಳು ಫುಲ್ ಯಾರಾದ್ರೂ ಕೊಕ್ಕಯ್ಯ ಕೊಕ್ಕಯ್ಯ ಎಷ್ಟು ಬೇಕಾಗತ್ತೆ ಮಚ್ಚ? ಅಣ್ಣ ಫುಲ್ ಟ್ಯಾಂಕ್ ಹಾಕೋಣ. ಏನಂತ ಇದೆಯಾ? ಫುಲ್ ಟ್ಯಾಂಕ್ ಏನು 1000 ರೂಪಾಯಿ ಹಿಡಿತ ಕಾರ ಇದು. ಮತ್ತೆ ನೋಡ ಹಂಗೆ ಎಷ್ಟು ಹಿಡಿಯುತ್ತೆ ಅಂತ. ಆಯ್ತು ಆಲ್ರೆಡಿ ಪೆಟ್ರೋಲು ಎಮರ್ಜೆನ್ಸಿ ಇರಲಿ ಅಂತ ಅಷ್ಟು ಇನ್ನೇನಿಲ್ಲ. ಬೆಳಗ್ಗೆ ಟಿಫನ್ನು ಮನೇಲಿ ತಿಂದಿರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ನಿಲ್ಸಿದ್ದೀವಿ. ಟಿಫನ್ ತಿನ್ನಕ್ಕೆ ಹೋಗೋಣ ಬನ್ನಿ. ನಾವು ಈಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲಿಗೆ ಬಂದಿದ್ದೀವಿ? ಮೂಡಲ್ ಕುಣಿಗಲ್ ಕೆರೆ. ನೋಡಿ ಅಲ್ಲೆಲ್ಲ ಎಷ್ಟು ಬಿಸಿಲಿತ್ತು, ಇವಾಗ ಎಷ್ಟು ತಂಪಾಗ್ತಿದೆ ತಾನೆ, ಶೆಕೆನೇ ಆಗ್ತಿಲ್ಲ. ಓದಿ ಮೂಡಲ್ ಕುಣಿಗಲ್ ಕೆರೆ ನೋಡೋರ್ ಗೊಂದೈ ಬೋಗ. ಎಸ್, ಈಗ ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರಂತೆ, ನೋಡೋಕ್ಕೆ ಹೋಗುವ. ಒಂದು 2 ಹೆಜ್ಜೆ ಮುಂದಕ್ಕೆ ಬಂದು ನೀವು ಹಿಡಿತಿರೋದು ಹಂಗೆ ಅದೊಂದು ವೀಡಿಯೋ ತೆಕ್ಕೊಂಡು ಹೋಗ್ಬಿಡ್ತಾರೆ. ನೀವು ಬೇಜಾರಿಲ್ಲ ಅಂದರೆ ಅಲ್ಲಿ ಹಿಡಿದಿಕ್ಕಿದ್ದೀರಲ್ಲ ಅದು ಆ ವೀಡಿಯೋ ತೆಕ್ಕಂತಾರೆ. ಹೋಗಿ ಅಂತ ಮೇಲ್ಗೋಗಿ ಮತ್ತೆ ತೊಗೊಂಡು ಚಪ್ಪಲಿ ಬಿಚ್ಚೋಗ ಮತ್ತೆ. ಅವ್ರು ಎಲ್ಲಿ ಬಿಟ್ಟಿದ್ದಾರೆ ಇವಾಗ ಹಿಡಿಯೋಕ್ಕೆ? ಅಲ್ಲಿ ಎಷ್ಟೋರೆ ಅಲ್ಲೊಂದು ಮೀನು ಹಿಡಿದವ್ರು ಅವರು. ಎಲ್ಲಿ ಎಷ್ಟಿರೋದು? ಅಲ್ಲಿಗೆ ಎಷ್ಟೋರೆ. ಅದು ಹೆಂಗೆ ನಡ್ಕೊಂಡು ಹೋಗ್ತದೆ? ಅಲ್ಲೇನಿರೋದು ನೋಡಿ, ಎಷ್ಟು ದೊಡ್ಡ ಮೀನು ಹಿಡ್ದಿದ್ದಾರೆ ಇವರು. ಮೈ ಗಾಡ್. ಅಣ್ಣ ಬೇಕಂದ್ರೆ ಮಾಡ್ತೀಯಣ್ಣ? ಬಿದ್ದೋಗುತ್ತೆ ಮುಚ್ಚ ಹಂಗೆ ಇರಲಿ. 2 ಐತಿ ಒಳಗಡೆ ಒಂದಿಲ್ಲ. ಅಲ್ಲಿ ಇಟ್ಬಿಡೋದು ಮುಚ್ಚ. ಬಡಿ ಕಡೆ
ಫ್ರೆಶ್ ಮೀನು. ಬಾಂಗ್ಡು ಮೀನು. ಯಾರದೆ? ಕಾಟ್ಲಾ ಮೀನದು. ಕಾಟ್ಲನದು. ನಾನು ರಕ್ಷಿತ ಸ್ಟೈಲಲ್ಲಿ ಹೇಳೋಣ ಅಂತ ಹೋದೆ. ಬಾಂಗುಡೆ. ನಿಮಗೆ ಗೊತ್ತುಂಟಾ, ನಾವು ಇವತ್ತು ಬಾಂಗುಡೆ ಮೀನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಬಂದು ಹತ್ರ ಮೇಲೆ ಓಕೆ, ಅಷ್ಟೇ. ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ಮುಂಚೆ ಪೂಜೆ ಮಾಡೋದು ಮಕ್ಕಳೆಲ್ಲ ಅಲ್ಲಿ ದೂರದಲ್ಲಿ ಒಂದು ಹೆಣ್ದೇವ್ರಿದೆ. ಹೆಣ್ದೇವ್ರದು. ಇಲ್ಲಿ ಶ್ರೀ ಪಾರ್ವತಿ ದೇವಿ. ಎಷ್ಟು ಬಿಸಿಲಿದೆ ಅಂದರೆ ಕೂದಲೇ ಇಲ್ಲ. ಎಷ್ಟು ಚಿಕ್ಕ ಹುಡುಗಿನ ಹಾಕೊಂಡು ಗೋಳಿ ಮರ. ನನಗೆ ಯಾಕೆ ಅಲ್ಲ. ಈಗ ಮುಂದೆ ಏನಿದೆ ಅಂತ ಸುಮ್ಮನೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಿದೆ ಮುಂದೆ? ಮೆಷರ್ಮೆಂಟ್ ಇದೆ, ನೀರಿಂದು ಲೆವೆಲ್ ಚೆಕ್ ಮಾಡೋ ಮೆಷರ್ಮೆಂಟ್ ಒಂದು. ಹಾಂ, ಒಂದು ಇದು ಥರ್ಮೋಮೀಟ್ರ್ ಥರ ಇಟ್ಟಿರ್ತಾರೆ. ಓಕೆ. ಇಷ್ಟಿಷ್ಟು ಡಿಗ್ರಿ ಅಂತ ಬರುತ್ತೆ. ಹ್ಞೂ. ಇಲ್ಲೆಲ್ಲ ಚಿಕ್ಕ ವಯಸ್ಸು ನಾವು ಬೆಳಗ್ಗೆ ನಾಷ್ಟ ತಿನ್ಕೊಂಡು ಬಂದರೆ 1 ಗಂಟೆವರೆಗೂ ಪೂರ್ತಿಲೇ ಫುಲ್ಲು ಆಟ. ಈ ಥರ ಎಲ್ಲ ಇರಲಿಲ್ಲ. ಫುಲ್ಲು ಮುನ್ನು, ಗೆಲ್ಲಿ ದಂಡು, ಬುಗ್ರಿ ಜಾಸ್ತಿ ಆಡ್ತಾ ಇದ್ದಿದ್ದು. ಸಮ್ಮರ್ಗೆ. ಸಮ್ಮರಲ್ಲಿ ಡೆಸ್ಟಿಗೆ ಬರ್ತಾ ಇದ್ವಿ ನಾವು. 2 ಮಂತ್ಸ್ ಆದ್ರೂ ನಾನು ಹೋಗ್ತಾ ಇರಲಿಲ್ಲ. ನಾವು ಅಮ್ಮನ ಕೈಲಿ ಪರ್ಕೆಲೆಲ್ಲ ಒದೆ ತಿಂದಿಲ್ಲೇ ಇರ್ತಾ ಇದ್ದೆ. ನಿಜವಾಗ್ಲೂ ನಮ್ಮಮ್ಮ ಮತ್ತೆ ಬೆಂಗಳೂರಿಗೆ ಹಾಕೊಂಡು ಹೋದ್ಮೇಲೆ ಒಳ್ಳಾಡ್ಸ್ಕೊಂಡು ಹೊಡಿಯೋರು. ಇನ್ನೊಂದ್ಸತಿ ಕರ್ಕೊಂಡು ಹೋಗ್ತೀನಿ ನಾನು ನಿನಗೆ ಅಂದ್ಬಿಟ್ಟು. ನನ್ನ ಹಸ್ಬೆಂಡು ಕುಣಿಗಲ್ಲೇ. ಸೊ ಅವ್ರು ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಆ್ಯಕ್ಚುಲಿ. ನೋಡಿ ಹಿಂಗಿತ್ತು ಅವಾಗೆಲ್ಲ ಈ ಥರ ಮುಳ್ಳಿಂದು. ಕಣ್ಬಿಟ್ಟು ನೋಡೋದು. ಏನು ಅಲ್ಲೋಡಿ, ಅಲ್ಲಿ ಝೂಮ್ ಹೊಡಿ, ಅಲ್ಲೋಡಿ, ಅಲ್ಲೇ ಗುಂಪಲ್ಲಿ ಹೋಗ್ತಾ ಇದ್ದಾವೆ ನೋಡಿ ಅಲ್ಲಿ ಮೀನುಗಳು. ಆ 4 ಕೆಲೆ ಹತ್ರ ಇಲ್ಲಿ ಸತ್ಯ ಎಲ್ಲ ತಿನ್ನಕ್ಕೆ ಬಂದಿರ್ತಾವಲ್ಲ, ಅಲ್ವಾ? ಇಲ್ಲಿ ಕುತ್ಕೊಂಡು ಮಾಡಿದ್ರೆ ಎಷ್ಟೊಂದು ಹಿಡಿಬೋದಿತ್ತು. ಏನು ಮಾಡಬೇಕು, ಮಾಡೋದಲ್ಲ ಅದು, ಹಿಡಿಯೋದು. ಅಲ್ಲೇ ಹೋಯ್ತೈತೆ, ಅಲ್ಲೇ ಗುಂಪಲ್ಲಿ ನೋಡೋ ಚಿಕನ್. ಇಲ್ಲೆಲ್ಲ ಹಾವಿದ್ಯಂತೆ ಗಾಯ್ಸ್. ಏನಪ್ಪ ಅಂದರೆ ಇವಾಗ ಕುಣಿಗಲ್ ಕೆರೆಯಿಂದ ಈ ಕಡೆಗೆ ಬಂದರೆ ಇಲ್ಲಿ ಕಾಲುವೆ ಅಂತ ಇದೆ. ಕಾಲುವೆಗೆ ಬಂದಿದ್ದೀವಿ. ಈ ಕಾಲುವೆ ತುಮಕೂರಿಗೆ ನೀರು ಹೋಗುತ್ತೆ. ಮೀನು ಈ ಮೆಟ್ಲವರೆಗೂ ನೀರು ಬಿಟ್ಟಿದ್ರೆ ಇಲ್ಲಿವರೆಗೂ ಇಲ್ಲೆಲ್ಲ ಬಟ್ಟೆ ಹೋಗ್ತಾ ಇದ್ರು. ಆ ಬಂಡೆ ಕಡೆ ಚೆನ್ನಾಗಿತ್ತು ಮೀನೊಳಗೆ. ಕೆಂಪಿಗೆ ನೋಡಲ್ಲೆಲ್ಲ ಇರ್ತವೆ. ಅಲ್ಲಿ ದುಮ್ತೈತೆ ನೋಡಲ್ಲಿ. ಹರಿತಿದ್ದಿದ್ರೆ ಚೆನ್ನಾಗಿರ್ತಿತ್ತೆ. ನಾವು ಅಲ್ಲಿ ನೋಡಲಿ, ಇಲ್ಲೇ ಬಲೆ. ಈ ಕಡೆ ಹಿಡ್ಕೋತಾರ, ಆ ಕಡೆಯಿಂದ ಬರೋಣ ಬಂಚ ನಾವು ಇದ್ರೊಳಗೆ ಬರೀ ಸೊಳ್ಳೆ ಸಿಗ್ತದೆ. ಇದೆಲ್ಲ ಏನಿದು? ಅಲ್ಲೋಡೆ ಚಿಕ್ಕ ಚಿಕ್ಕ ಬೇಬಿ ಫಿಶಸ್ಸು. ಇಲ್ಲಿ ಇಷ್ಟಾಗ್ಲ ಮೀನು ಹೆಂಗೋಯ್ತು ಗೊತ್ತಾ ಜುಗ್ಗ ನನಗೆ. ಅವೇ ಮೀನೆಲ್ಲ ಆಟಾಡ್ತಾರೆ. ಎಷ್ಟು ಚೆನ್ನಾಗಿದೆ ಸೌಂಡು. ಅಂತ ಇಲ್ಲಿರುತ್ತಲ್ಲ ಅವ್ರ ಮನೆಗೆ ಎಷ್ಟು ಚೆನ್ನಾಗಿರುತ್ತಲ್ಲ. ಬೆಳಗ್ಗೆ ಹೊತ್ತು ಬಂದು ಇಲ್ಲಿ ಕುತ್ಕೊಂಡ್ರೆ. ಬೆಳಗ್ಗೆ ಹೊತ್ತು ಬರೋಲ್ಲ. ಒಂದು ಸತಿ ಇಲ್ಲಿ ನಮ್ಮ ಅದಕ್ಕೆ ಬಟ್ಟೆ ಹೋಗ್ಯಕ್ಕೆ ಈಗ ಎಲ್ಲ ವಿಸಿಟ್ ಮಾಡಿದ್ದು ಆಯಿತು. ಬ್ಯಾಕ್ ಟು ಬ್ಯಾಂಗ್ಳೂರ್. ಎಸ್. ಆದರೆ ಹೋಗ್ಬೇಕಾದ್ರೆ ಒಂದು ಟಾಸ್ಕ್ ಇದೆ.
ಅದೇನು ಟಾಸ್ಕು ಅಂತ ತೋರಿಸ್ತೀನಿ. ನೋಡೋಣ, ಇನ್ ಕೇಸ್ ಯಾರಾದರೂ ಇದ್ದರೆ ಆಗಲ್ಲ, ಯಾರೂ ಇಲ್ಲ ಅಂದರೆ ಆ ಟಾಸ್ಕ್ ಮಾಡ್ತೀವಿ ಅಲ್ವಾ. ಇಲ್ಲ ಏನು ಗೊತ್ತಾ, ಯಾರಾದರೂ ಕೇಳಿದ್ರೆ ಹಿಂಗೆ ಅಂದ್ಬಿಡಿ, ನನ್ನ ಹೆಂಡ್ತಿ ಬಸ್ರಿ ಬೈಕೆ ಬಂದ್ಬಿಡ್ತು ಅದಕ್ಕೆ ಒಂದು ಕಿತ್ಕೊಂಡು ಅಂತ ಅಷ್ಟೇ. ದೂರದಲ್ಲಿ ಆಂಟಿ ನೋಡ್ತವ್ರು ಯಾರು? ಈ ಬನ್ನಿ ಹೋಗೋಣ. ಬಂದು ಕೇಳಿ ಕಾಸು ಕೊಡ್ತೀವಿ ಅಂತಾನೆ ಕೇಳಿ ಮಾತಾಡಿ. ಬೇಡ ಬೇಡ ಸಾಕು. ಅಂತ ಅನ್ಕೊಂಬಾರ್ದು. ಅಲ್ಲೇ ಅಲ್ಲೇ ಅಲ್ಲಿ ಏ ಇಲ್ಲ, ಅವ್ರು ಒಳಗಡೆ ಹೋದ್ರು. ಬ್ಯಾಗ್ನ ತಗೊಂಡೋಗು. ಪಾಸ್ ಪ್ಲೇ ಆಗಿದೆಯಾ? ಬ್ಯಾಗ್ನ ತಗೊಂಡೋಗಿ ಒಟ್ಟಿಗೆ ಮಕ್ಕರ್ತೀಗ ಆಯ್ತು ಮಕ್ಕಳು ಆರಿಸ್ಕೊಂಡ್ಬಿಟ್ಯ. ಬಾಬಾ ಸಾಕಾ ಬಾರೆ. ಅಲ್ಲಿ ಪಕ್ಕಕ್ಕೆ ಸಾಕು ಬನ್ನಿ, ಗಾಡಿ ಬಿಟ್ಟಿಲ್ಲ ಜಾಸ್ತಿ. ಸಾಕು ಬಾ ಚಂದು. ಅಯ್ಯೋ ಈಗ ಏನಪ್ಪ ಅಂದರೆ, ನಮ್ಮ ಟಾಸ್ಕ್ ಮುಗೀತು. ಇಲ್ಲಿ ಒಬ್ಬರ ಹತ್ರ ಸುಮ್ಮನೆ ದುಡ್ಡಿಗೇನೆ ಇಸ್ಕೊಳೋಣ ಅಂತ ಬಂದಿದ್ದೀವಿ. ನೋಡೋಣ ಏನು ಹೇಳ್ತಾರೆ, ಕೊಡ್ತಾರ ಕೊಡಲ್ಲ ಅಂತ. ದುಡ್ಡಿಗೆ ಅಂತ. ಪ್ರೆಗ್ನೆಂಟ್ ಇದ್ದಾರೆ. ಅಯ್ಯಯ್ಯೋ, ಒಂದು 5-6 ಸರ್ ಯಾರೋ ಪರ್ಚೇಸ್ ಮಾಡ್ಬಿಟ್ಟಾರಂತೆ ಕಂಪ್ಲೀಟ್. ಬಿಡಿ ಅಂತ ಅದಕ್ಕೆ ನಾನು 4-5 ಇದ್ದೀರ ಸಾಕಾಗಿರುತ್ತೆ. ಕಾಸು ಕೊಡ್ತೀವಮ್ಮ. ಕಾಸು ಏನು ಅಂತ ಕೊಡ್ತೀರಾ? ಕಾಸಿಗೆ ನಾವು ಆಸೆ ಮಾಡಿದ್ರೆ ಲಕ್ಷ ಗಂಟೆ ಕೊಡ್ಬೇಕಲ್ಲಪ್ಪ. ಒಂದು ಕಾಯಿ ಸರ್ ಅವರು ಇವೆಲ್ಲ ಎಣಿಸುತ್ತಾರೆ. ಅಂಥದ್ದು ತಿಳ್ಬೇಡ ಬಿಡವ. ಹುಳಿ ಇವು ಹುಳಿ ಹುಳಿ ಉಪ್ಪಿನಕಾಯಿ ಅಷ್ಟೇ. ಓಕೆ, ಅದೇ ಉಪ್ಪಿನಕಾಯಿ ಏನಪ್ಪ ನಾವು ಒಂದು 5-6 ಮಾಡೋರು ಕೊಡ್ತಾರ. ಅಲ್ಲಿ ಬಾಂಬೆ ಕಳಿಸ್ತಾರ ಅವರು. 1 ಲಕ್ಷ ದುಡ್ಡು ಕೊಟ್ಟಾರೆ. ಓಕೆ, ಓ ಇಲ್ಲಿ ಕೊಡವು ನೋಡಿ ಜನ ಹಿಂಗೆ ದುಡ್ಡು ಕೊಡ್ತೀವಿ ಅಂದರೆ ಕೊಡಲ್ಲ. ಅಲ್ಲಿ ಹಂಗೆ ಕಿತ್ಕೊಂಡು ಬಂದ್ವಲ್ಲ, ಅದೇ ಅನಿಸುತ್ತೆ ಕಾಲ. ಏನು ಹೇಳ್ತೀರಾ ಅದಕ್ಕೆ? ಅಲ್ಲ, ನಾವು ನಿಯತ್ತಾಗಿ ಹೋಗಿ ಕಾಸು ಕೊಡ್ತೀವಿ ಅಂತ ಕೇಳಿದ್ರೆ ಹೆಂಗೆ? ಇವಾಗ ನಾವು ಅಲ್ಲಿ ಕಿತ್ಕೊಂಡು ಹೋದ್ವಲ್ಲ, ಅದೇ ಜಗತ್ತು ಅನಿಸ್ಬಿಡುತ್ತೆ ಒಂದೊಂದು ಸರಿ. ಈಗ ನಾವು ಕೆಂಗೇರಿಲಿದ್ದೀವಿ. ಕೆಂಗೇರಿ ಪೊಲೀಸ್ ಸ್ಟೇಷನ್ ಪೆಟ್ ಸ್ಟಾಪಿಗೆ ಬಂದಿದ್ದೀವಿ. ಏನಕ್ಕಂದರೆ ಈ ಥರ ಸ್ಟಾಲು, ಆದರೆ ಸ್ವಲ್ಪ ಟೇಬಲ್ ದೊಡ್ಡದಿರ್ಬೇಕು. ನಾಯಿ ವೆಯ್ಟ್ ಮಾಡೋ ಜಾಗ. ನಾನು ನೋಡಲ್ಲಪ್ಪ, ನಾನು ಐತಿ ನೋಡಿದ್ರೆ ನಾನು ಆಡ್ತಿಲ್ಲ.
ನೀನು ಕೊನೆಗೂ ಮನೆಗೆ ಬಂದ್ವಿ. ನಮ್ಮ ಸ್ನೋ ಪಾಪಾಗೆ ಒಂದು ಬೋನ್ ತಂದಿದ್ವಿ, ತಿನ್ನಕ್ಕೆ ಕೊಟ್ವಿ. ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ನಾನು ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಆಗ್ತಾಯಿಲ್ಲ. ಮಾಡ್ತೀನಿ. ಬಾಯ್.